ರಾಜ್ಯ ಬಿಜೆಪಿಯಲ್ಲಿ ಈಗ ಈ ಬಡ ರಾಜಕೀಯ ತಾರಕಕ್ಕೇರ್ತಾ ಇದೆ. ರೆಬೆಲ್ ನಾಯಕರದ್ದೇ ಈಗ ಟ್ರಬಲ್. ಒಂದು ಕಡೆ ಪ್ರವಾಸಕ್ಕೆ ಟೀಮ್ ಸಜ್ಜಾಗಿದೆ, ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನವೆಂಬರ್ 25ರಂದು ಜಿಲ್ಲಾ ಪ್ರವಾಸಕ್ಕೆ ಈ ಅತೃಪ್ತರ ಟೀಮ್ ರೆಡಿ ಆಗಿದೆ. ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಈ ಕಡೆಯಿಂದ ವಿಜೇಂದ್ರ ಮುಂದಾಗ್ತಾ ಇದ್ದಾರೆ. ಖುದ್ದು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷರು. ಪ್ರತ್ಯೇಕ ಹೋರಾಟ ಮಾಡೋದಕ್ಕೆ ಅತೃಪ್ತರು ಮುಂದಾಗಿದ್ದಾರೆ. ಅದು ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಹೈಕಮಾಂಡ್ ಭೇಟಿ ಆಗಲಿದ್ದಾರೆ ರಾಜ್ಯಾಧ್ಯಕ್ಷರು. ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಹೈಕಮಾಂಡ್ ಭೇಟಿ ಆಗ್ತಾರೆ ರಾಜ್ಯಾಧ್ಯಕ್ಷರು. ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ವಿಜೇಂದ್ರ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮ ನಾಯಕತ್ವಕ್ಕೆ ಒಂದಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಣ ರಾಜಕೀಯದಿಂದ ಸಾಕಷ್ಟು ತೊಂದರೆಗಳಂತೂ ಆಗ್ತಾ ಇದೆ. ಈಗ ನವೆಂಬರ್ 25ಕ್ಕೆ ಈ ಅತೃಪ್ತರ ಟೀಮ್ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಮತ್ತೊಂದು ಕಡೆಯಲ್ಲಿ. ಹಾಗಾಗಿ ರೆಬೆಲ್ ನಾಯಕರು ಬಹಳ ಟ್ರಬಲ್ ಕೊಡ್ತಾ ಇದ್ದಾರೆ ಬಿಜೆಪಿಗೆ. ಇದನ್ನು ಕಂಟ್ರೋಲ್ ಮಾಡುವಂತ ಈಗ ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಒಂದು ಕಡೆಯಲ್ಲಿ ಬಿಜೆಪಿ ಹೋರಾಟವನ್ನೇನೋ ಮಾಡ್ತಾ ಇದೆ, ಆದ್ರೆ ಪ್ರತ್ಯೇಕ ಹೋರಾಟಗಳನ್ನ ಮಾಡ್ತಾ ಇರೋದಿದೆಯಲ್ಲ, ಇದು ಖುದ್ದು ಬಿಜೆಪಿಗೆ ಟ್ರಬಲ್ ಅನ್ನ ತಂದು ಕೊಡ್ತಾ ಇದೆ. ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಗಮನ ಹರಿಸಿ ಕಂಟ್ರೋಲ್ ಏನಾದ್ರೂ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಡೀಟೇಲ್ಸ್ ಏನೇನಿದೆ ರಾಘವೇಂದ್ರ? ಅಶ್ವಿನಿ, ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ತಲೆದೋರಿರ್ತಕ್ಕಂತಹ ಕೋಲ್ಡ್ ವಾರ್ ಏನಿದೆ ಅದನ್ನ ಶಮನ ಮಾಡಲಿಲ್ಲ ಅಂದ್ರೆ ಬಿಜೆಪಿಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಬಿಜೆಪಿಯ ಹಿರಿಯ ನಾಯಕರು ಸಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಕ್ಫ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಹೋರಾಟವನ್ನು ಏನಾದ್ರು ಮಾಡ್ತಾ ಇದೆ, ಆದ್ರೆ ಅದರಲ್ಲಿ ಯೂನಿಟಿನೇ ಕಾಣ್ತಾ ಇಲ್ಲ, ಒಗ್ಗಟ್ಟು ಸಹ ಕಾಣ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ಪಕ್ಷ ಏನಾದ್ರೂ ಒಟ್ಟಾಗಿ ಹೋಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆನೆ ಇವರು ಒಂಥರ ಅಸ್ತಳನ್ನ ಮಾಡ್ಕೊಟ್ಟಂಗಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಏನು ಉಳುಕುಗಳೇನಿದಾವೆ ಅವುಗಳನ್ನ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಒಗ್ಗಟ್ಟು ಅನಿವಾರ್ಯವಾಗಿದೆ. ಈಗಾಗಲೇ ಅತೃಪ್ತರ ಒಂದು ಬಣ ಏನಿದೆ ವಿಜೇಂದ್ರ ವಿರುದ್ಧ ಸಿಡಿದು ನಿಂತಿರ್ತಕ್ಕಂಥದ್ದು. ವಿಜೇಂದ್ರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ 25ನೇ ತಾರೀಕು ರಾಜ್ಯ ಪ್ರವಾಸವನ್ನ ಮಾಡೋದಕ್ಕೂ ಸಹ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಏನಾದ್ರೂ ಮಾಡಿ ಈ ಒಂದು ಅತೃಪ್ತರ ಒಂದು ಇದನ್ನ ಪ್ರವಾಸವನ್ನ ತಡಿಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿರ್ತಕ್ಕಂಥ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರ ಗಮನಕ್ಕೂ ಸಹ ತಂದಿದ್ರು. ಇದೀಗ ಖುದ್ದಾಗಿ ವಿಜೇಂದ್ರ ಅವರೇನೆ ಹೈಕಮಾಂಡ್ ಭೇಟಿಗೆ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಜಿಲ್ಲಾ ಪ್ರವಾಸದಲ್ಲಿರ್ತಕ್ಕಂತಹ ವಿಜೇಂದ್ರ ಅವರು ದಿಢೀರ್ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಇವತ್ತು 11 ಗಂಟೆಗೆ ಅವರು ಸುದ್ದಿಗೋಷ್ಠಿಯನ್ನು ಸಹ ದೆಹಲಿಯಲ್ಲಿ ಮಾಡೋರಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ವಿಚಾರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ಗಳು ಮತ್ತೆ ಪಕ್ಷದಲ್ಲಿ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಯತ್ನಾಳು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ ಅರವಿಂದ್ ಲಿಂಬಾವಳಿ ಸೇರಿದಂತೆ ಏನು ಇವರು ಅತೃಪ್ತರ ಬಣ ಇದೆ, ಇವ್ರಿಗೆ ನೀವು ಈ ಕೂಡಲೇ ಒಂದು ತಿಳಿ ಹೇಳಬೇಕು, ಕೂಡಲೇ ಎಲ್ಲರೂ ಒಟ್ಟಾಗಿ ಹೋಗುವಂತೇನು ಸಹ ನೀವು ತಿಳಿಸ್ಬೇಕು ಅಂತಾನು ಸಹ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನು ಮಾಡ್ಕೊಡ್ತಾರೆ. ಹೀಗಾಗಿ ಹೈಕಮಾಂಡ್ ಏನಾದ್ರು ಮಧ್ಯಪ್ರವೇಶ ಮಾಡಿದ್ದೆ ಅದಲ್ಲಿ ಅತೃಪ್ತರ ಒಂದು ಪ್ರವಾಸ ಏನಿದೆ ಆ ಪ್ರವಾಸ ನಿಂತು ಎಲ್ಲ ಒಟ್ಟಾಗಿ ಹೋಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಆದ್ರೆ ಈ ಹಿಂದೆ ನಾವು ನೋಡ್ಬೋದು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಏನು ಮೂಡ ವಿಚಾರದಲ್ಲಿ ಪಾದಯಾತ್ರೆಯನ್ನು ಮಾಡುವಂತ ಸಂದರ್ಭದಲ್ಲಿ ಇದೇ ರೀತಿ ಗೇಮ್ ಪ್ಲಾನ್ ಅನ್ನ ವಿಜೇಂದ್ರ ಅವರು ಮಾಡಿದ್ರು. ದಿಢೀರ್ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಮುಖಾಂತರ ಮನವೊಲಿಸಿದ್ರು. ಅದೇ ಮಾದರಿ ಇಲ್ಲಿ ಸಹ ಇದೀಗ ಭಿನ್ನರ ಮನವೊಲಿಸೋದಕ್ಕೆ ವಿಜೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.